ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಗಜೇಂದ್ರ ಖಿದ್ರಾಪುರೆ ಅವರು, ಸಹಾಯಕ ಪ್ರಾಧ್ಯಾಪಕರು, ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗ, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ನವಿಲೆ, ಶಿವಮೊಗ್ಗ, ಇಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಬೀಜೋಪಚಾರ ಮತ್ತು ಬೀಜೋಪಚಾರದಿಂದ ಆಗುವ ಒಂದು ಲಾಭಗಳು, ಪ್ರಯೋಜನಗಳ ಕುರಿತು ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಇವರಿಗೆ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ಸ್ವಾಗತ ಕೋರುತ್ತಾ. ನಮಸ್ಕಾರ ಸರ್. ನಮಸ್ಕಾರ ರೈತ ಬಾಂಧವರೇ, ನಿಮಗೆಲ್ಲ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಏನಪ್ಪಾ ಅಂತಂದ್ರೆ ಬೀಜೋಪಚಾರ ಅನ್ನೋ ಒಂದು ತುಂಬಾ ಮುಖ್ಯವಾದ ಒಂದು ಪರಿಹಾರ. ಆಮೇಲೆ ಅದೇ ತರ ಬೀಜೋಪಚಾರದಿಂದ ತುಂಬಾ ಪ್ರಯೋಜನಗಳು ಇದಾವೆ. ಬೀಜೋಪಚಾರ ಅಂದ್ರೆ ಏನಂತ ಯಾವ ರೀತಿಯಿಂದ ನಮ್ಮ ರೈತ ಬಾಂಧವರಿಗೆ ನೀವು ವ್ಯಾಖ್ಯಾನ ಮಾಡ್ತೀರಿ, ಅವರಿಗೆ ಯಾವ ರೀತಿಯ ತಿಳಿಸ್ತೀರಿ ಸರ್ ನೀವು? ರೈತ ಬಾಂಧವರೇ, ನಿಮಗೆಲ್ಲ ಗೊತ್ತಿರುವ ಪ್ರಕಾರ ಬೀಜೋಪಚಾರ ಅಂತಂತಂದ್ರೆ ಒಂದು ಬಿತ್ತನೆ ಬೀಜಕ್ಕೆ ರಾಸಾಯನಿಕ ವಸ್ತುಗಳಾಗಿರ್ಬೋದು, ಜೈವಿಕ ವಸ್ತುಗಳಾಗಿರ್ಬೋದು, ಅಥವಾ ಇತರೆ ವಸ್ತುಗಳಿಂದ ಲೇಪನೆ ಮಾಡಿ ನೀವು ಶೇಖರಣೆ ಮಾಡಿಡುವುದು ಆಗಿರ್ಬೋದು, ಅಥವಾ ಅದನ್ನು ನೀವು ತಕ್ಷಣ ನಿಮ್ಮ ಭೂಮಿಯಲ್ಲಿ ಬಿತ್ತನೆ ಮಾಡುವ ಒಂದು ಕ್ರಮಕ್ಕೆ ನಾವು ಏನು ಹೇಳ್ತೀವಿ, ಬೀಜೋಪಚಾರ ಅಂತ ಕರೆಯಲ್ಪಡ್ತೀವಿ. ಏನಪ್ಪಾ ಅಂತಂದ್ರೆ, ಈಗ ಒಂದೇ ವಾಕ್ಯದಲ್ಲಿ ಹೇಳ್ಬೇಕಂದ್ರೆ, ಯಾವುದೇ ಒಂದು ರಾಸಾಯನಿಕ ಆಗಲಿ ಜೈವಿಕ ಆಗಲಿ ಇನ್ಯಾವುದೋ ವಸ್ತುಗಳಿಂದ ಲೇಪನೆ ಮಾಡಿಬಿಟ್ಟು ಆ ಬೀಜವನ್ನು ನಮಗೆ ಬೇಕಾದ ರೀತಿಯಲ್ಲಿ ಉಪಯೋಗಿಸೋದಕ್ಕೆ ನಾವು ಬೀಜೋಪಚಾರ ಅಂತ ಕರಿತೀವಿ. ಈಗ ಬೀಜೋಪಚಾರದಿಂದ ಆಗ್ತಕ್ಕಂಥ ಒಂದು ಪ್ರಯೋಜನಗಳಿಗೆ ಬಂದರೆ ಏನು, ಅದರ ಬೀಜೋಪಚಾರದ ಪ್ರಾಮುಖ್ಯತೆ ಏನು ಅಂತ ಹೇಳ್ತೀರಾ ಸರ್? ಸಾಮಾನ್ಯವಾಗಿ ರೈತರು ಪ್ರಮಾಣೀಕೃತ ಬೀಜಗಳನ್ನು ಉಪಯೋಗಿಸ್ತಾರೆ. ಈ ಪ್ರಮಾಣೀಕೃತ ಬೀಜವನ್ನು ಉಪಯೋಗಿಸಿದಾಗ ಏನಾಗುತ್ತೆ, ಅದು ಆಲ್ರೆಡಿ ಅದು ಉಪಚಾರ ಆಗಿ ಬಂದಿರುತ್ತೆ. ಕೆಲವೊಂದು ಸಲ ಏನಾಗುತ್ತೆ, ನಮಗೆ ಬೇಕಾದ ಒಂದು ರಾಸಾಯನಿಕ ಆಗಿರ್ಬೋದು ಅಥವಾ ಜೈವಿಕ ವಸ್ತುಗಳಿಂದ ಅದು ಉಪಚಾರ ಆಗಿರಂಗಿಲ್ಲ. ಇಲ್ಲಿ ಪ್ರಾಮುಖ್ಯವಾಗಿ ರೈತರು ಒಂದು ಮುಖ್ಯವಾದ ಕ್ರಮ ಏನು ಅನುಸರಿಸಬೇಕಪ್ಪ ಅಂದ್ರೆ, ಆ ಪ್ರಮಾಣೀಕೃತ ಬೀಜವನ್ನು ಉಪಯೋಗಿಸ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಯಾವ ಬೀಜೋಪಚಾರದಿಂದ ಅದು ಉಪಚರಿಸಲಾಗಿದೆ ಅಂತ ಒಂದು ಕನ್ಫರ್ಮ್ ಮಾಡ್ಕೊಳ್ಬೇಕು. ನಮಗೆ ಬೇಕಾದ ವಸ್ತುವಿಂದ ಅದು ಉಪಚಾರ ಮಾಡಿದಾರ ಇಲ್ಲ ಅಂತ ನೋಡ್ಕೋಬೇಕು. ಮಾಡಿದ್ರೆ ಮಾಡುವ ಅವಶ್ಯಕತೆ ಇಲ್ಲ. ಮಾಡಿಲ್ಲಪ್ಪ ಅಂತಂತಂದ್ರ ಆ ಒಂದು ವಸ್ತುವಿನಿಂದ ಅದನ್ನ ನಾವು ಉಪಚಾರಿಸುವುದು ತುಂಬಾ ಮುಖ್ಯ. ಅದೇ ತೆರನಾಗಿ ಇಲ್ಲಿ ಕೆಲವೊಂದಿಷ್ಟು ರೈತರು ಏನ್ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ, ನಮ್ಮ ದೇಶದಲ್ಲೇ ಆಗಿರ್ಬೋದು, ನಮ್ಮ ರಾಜ್ಯದಲ್ಲೇ ಆಗಿರ್ಬೋದು, ಅಥವಾ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೇ ಆಗಿರ್ಬೋದು, ತುಂಬಾ ಜನ ರೈತರು ಸ್ಪೆಷಲಿ ಭತ್ತ ಬೆಳೆಗಾರರಾಗಿರ್ಬೋದು, ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ, ಹೋದ ವರ್ಷ ಅವರ ಹೊಲದಲ್ಲಿನೇ ಜಮೀನಿನಲ್ಲೇ ಬಂದ ಒಂದು ಏನೋ ಒಂದು ಬೆಳೆ ಇರ್ತದಲ್ಲ, ಅದನ್ನೇ ಮುಂದಿನ ವರ್ಷ ಅದು ಅದೇ ವೆರೈಟಿಯನ್ನು ಅವ್ರ ಹೊಲದಲ್ಲಿ ಉಪಯೋಗಿಸ್ತಾರೆ. ಅಲ್ಲಿ ಏನಾಗಿರ್ತದಪ್ಪ ಅಂದ್ರೆ, ಆ ಒಂದು ಬೀಜಕ್ಕೆ ಬೀಜೋಪಚಾರ ಮಾಡಿರಂಗಿಲ್ಲ. ಈಗ ಇಲ್ಲಿ ಪ್ರಾಮುಖ್ಯತೆ ಏನಪ್ಪಾ ಅಂತಂತಂದ್ರ, ಅವರು ಅದಕ್ಕೆ ಕಂಪಲ್ಸರಿಯಾಗಿ ಬೀಜಕ್ಕೆ ಉಪಚಾರ ಮಾಡುವುದು ಒಂದು ತುಂಬಾ ಮುಖ್ಯ. ಇದರಿಂದ ತುಂಬಾ ಪ್ರಾಮುಖ್ಯತೆನೂ ಇದೆ ಬೀಜೋಪಚಾರಕ್ಕೆ. ಆಮೇಲೆ ಇದರಿಗೆ ತುಂಬಾ ಅನುಕೂಲ ಕೂಡ ಇದೆ. ಇಲ್ಲಿ ಏನಪ್ಪಾ ಅಂತಂದ್ರ, ಬೀಜಕ್ಕೆ ಉಪಚರಿಸುವುದು ಅಂತಂತಂದ್ರ ನೀವೆಲ್ಲ ನೋಡಿರ್ಬೋದು ರೈತ ಬಾಂಧವರೇ, ಒಂದು ಸುಮಾರು 2020ನೇ ಇಸ್ವಿನಲ್ಲಿ ಒಂದು ಕರೋನಾ ಎನ್ನುವ ಒಂದು ಹೆಮ್ಮಾರಿಯನ್ನು ನಾವು ನೋಡಿದ್ವಿ. ಒಂದು ಮಾನವ ಜನಾಂಗಕ್ಕೆ ಅಂಟಿದ ಒಂದು ಪಿಡುಗಿತ್ತು. ಅದೇ ತರ ಇಲ್ಲಿ ಅವಾಗ ನಾವು ಏನ್ ಮಾಡಿದ್ವಿ, ಎಲ್ಲರೂ ಲಸಿಕೆಯನ್ನು ತಗೊಂಡ್ವಿ. ಯಾಕೆ ತಗೊಂಡಿವಪ್ಪ ಅಂತಂತಂದ್ರ, ನಮಗೆ ಮುಂದೆ ಕರೋನಾ ಅನ್ನುವ ಮಹಾಮಾರಿ ಬರಬಾರದಂತೇಳಿ ನಾವು ಲಸಿಕೆಯನ್ನು ಪಡ್ಕೊಂಡ್ವಿ. ಅದೇ ತರ ಬೀಜಕ್ಕೂ ಕೂಡ ನಾವು ಬೀಜವನ್ನು ನಮ್ಮ ಜಮೀನಿನಲ್ಲಿ ಬಿತ್ತನೆ ಮಾಡಿದಾಗ ಆ ಬೀಜಕ್ಕೆ ಯಾವುದೇ ತರನಾದ ರೋಗ ಬಾಧೆ, ಕೀಟ ಬಾಧೆ ಅಥವಾ ಯಾವುದೇ ರೀತಿಯ ಅದಕ್ಕೆ ಹಾನಿ ಆಗಬಾರದಂತೇಳಿ ನಾವು ಬೀಜಕ್ಕೆ ಉಪಚರಿಸುವುದು ಒಂದು ತುಂಬಾ ಮುಖ್ಯ. ನಾವು ಬಿತ್ತನೆ ಮಾಡುವ ಬೀಜವನ್ನು ನಾವು ಬೀಜೋಪಚರಿಸಿ ನಮ್ಮ ಹೊಲದಲ್ಲಿ ಬಿತ್ತಿದಾಗ ಅದಕ್ಕೆ ಆಗುವ ಹಾನಿಗಳನ್ನು ನಾವು ಕಡಿಮೆ ಮಾಡಬಹುದು. ಇದು ಯಾವ ತರಪ್ಪ ಅಂತಂತ ನಾನು ಮುಂದಿನ ಇದರಲ್ಲಿ ಪ್ರಶ್ನೋತ್ತರದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಬೀಜೋಪಚಾರದ ಪ್ರಾಮುಖ್ಯತೆ ತಿಳಿಸಿದ್ರಿ, ಬೀಜೋಪಚಾರ ಅಂದ್ರೆ ಏನು ಅಂತ ತಿಳಿಸಿದ್ರಿ, ಪ್ರಯೋಜನಗಳ ಬಗ್ಗೆ ಈಗ ತಿಳಿಸ್ಕೊಡಿ. ಬೀಜೋಪಚಾರದಿಂದ ಮುಖ್ಯವಾಗಿ ಮೊದಲನೆಯ ಪ್ರಯೋಜನ ಏನಪ್ಪಾ ಅಂತಂತಂದ್ರೆ, ಬೀಜ ಮೊಳಕೆ ಹಿಡಿಯಲು ಬೀಜೋಪಚಾರ ಮಾಡೋದ್ರಿಂದ ತುಂಬಾ ಸಹಕಾರ ಆಗ್ತದ. ಯಾವ ತರಪ್ಪ ಅಂತಂತಂದ್ರ, ನೀವು ಬೀಜಕ್ಕೆ ಉಪಚಾರ ರಾಸಾಯನಿಕವಾಗಿ ಮಾಡ್ರಿ, ಜೈವಿಕವಾಗಿ ಮಾಡ್ರಿ, ಅಥವಾ ಇನ್ಯಾವುದೋ ಕ್ರಮದಿಂದ ಮಾಡಿ ಬೀಜಕ್ಕೆ ಉಪಚರಿಸಿ ನೀವು ನಿಮ್ಮ ಜಮೀನಿನಲ್ಲೇ ಬಿತ್ತನೆ ಮಾಡಿದಾಗ ಏನಾಗುತ್ತೆ, ಅದು ಬೀಜ ಮೊಳಕೆ ಹಿಡಿಯಲು ತುಂಬಾ ಸಹಕಾರ ಮಾಡ್ತದ. ಯಾಕಪ್ಪ ಅಂತಂದ್ರೆ, ನಾವೇನು ಬಿತ್ತನೆ ನಮ್ಮ ಬಿತ್ತನೆ ಬೀಜವನ್ನು ನಮ್ಮ ಹೊಲದಲ್ಲಿ ಹಾಕ್ತೀವಲ್ಲ, ಹಾಕಿದಾಗ ಆ ಮಣ್ಣಿನಲ್ಲಿ ಒಂದು
ಕೀಟ ಇರ್ಬೋದು, ರೋಗ ಇರ್ಬೋದು, ಅಥವಾ ಇನ್ಯಾವುದೋ ಥರನಾದಂಥ ಅಲ್ಲಿ ಕ್ರಿಮಿಕೀಟಗಳು ಇರ್ಬೋದು. ಆ ಕ್ರಿಮಿಕೀಟದಿಂದ ರಕ್ಷಣೆ ಮಾಡೋಕ್ಕೆ ನೀವು ಬೀಜವನ್ನು ಉಪಚರಿಸಿ ಹಾಕಿದ್ರಿ ಅಂತಂದ್ರೆ ಮೊಳಕೆ ಇಡಲು ತುಂಬ ಸಹಕಾರ ಆಗ್ತದೆ. ಆಮೇಲೆ ಬೀಜದಿಂದ ಬರುವ ಸಸಿಯಿಂದ ಆಗುವ ಗಿಡದಿಂದ ಆಗುವ ಅದರಿಂದ ಬರುವ ಇಳುವರಿಗೂ ಕೂಡ ಇದು ಬೀಜೋಪಚರಿಸಿ ನಾವು ಬೀಜವನ್ನು ಬಿತ್ತನೆ ಮಾಡೋದ್ರಿಂದ ಒಂದು ತುಂಬ ಅನುಕೂಲ ಆಗ್ತದ. ಯಾವ ಥರಪ್ಪ ಅಂತಂದ್ರೆ ಆ ಬೆಳೆಯಿಂದ ಬರುವ ಇನ್ನೊಂದು ಬೆಳೆ ಏನಿರ್ತದಲ್ಲ, ನಾವು ಬೀಜ ಬಿತ್ತುತ್ತೀವಿ, ಆ ಬೀಜದಿಂದ ಇನ್ನೊಂದು ನಾವು ಅಥವಾ ಆಹಾರ ಧಾನ್ಯಗಳಾಗಿರ್ಬೋದು, ಅಥವಾ ಅದನ್ನು ನಾವು ಹಾರ್ವೆಸ್ಟ್ ಮಾಡ್ತೀವಿ, ಅಂದರೆ ಕಟಾವು ಮಾಡ್ತೀವಿ. ಆ ಒಂದು ಕಟಾವು ಮಾಡುವಂಥ ಬೀಜ ಅಥವಾ ಬೆಳೆಗೂ ಕೂಡ ರೋಗ ಬಾಧೆ, ಕೀಟ ಬಾಧೆಯನ್ನು ಬರೋದು ಕೂಡ ಇದು ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡೋದ್ರಿಂದ ಅದನ್ನು ಕೂಡ ತಪ್ಪುತ್ತದ. ಅದೇ ಥರ ಬೀಜದಿಂದ ಬರುವ ಮೊಳಕೆ ನೀವು ಬೀಜೋಪಚಾರ ಮಾಡಿ ಹಾಕೋದ್ರಿಂದ ದಷ್ಟಪುಷ್ಟವಾದ ಸಸಿಗಳು ಬರ್ತಾವ. ಆಮ್ಯಾಗ ಚೆನ್ನಾಗಿ ಬೆಳೆಯಲು ಸಹಕರಿಸಿ ಒಂದು ಒಳ್ಳೆಯ ಇಳುವರಿಯನ್ನು ಕೂಡ ರೈತ ಬಾಂಧವರು ಪಡ್ಕೋಬೋದು. ನೋಡಿ, ಒಂದು ಬೀಜೋಪಚಾರ ಅನ್ನೋದು ಒಂದು ಸಣ್ಣ ಕ್ರಮ. ನೀವು ಅದನ್ನು ಮಾಡಿ ಹಾಕುವುದರಿಂದ ನೀವು ಮುಂದಾಗುವ ಬೀಜಕ್ಕೆ ಆಗುವ ಹಾನಿಯನ್ನು ತಪ್ಪಿಸಿ ಕಡಿಮೆ ಖರ್ಚಿನಲ್ಲಿ ಒಂದು ಒಳ್ಳೆಯ ಇಳುವರಿಯನ್ನು ನೀವು ಪಡಿಬಹುದು. ಈಗ ಬೀಜೋಪಚಾರದಲ್ಲಿ ಬರ್ತಕ್ಕಂಥ ವಿಧಾನಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ರೈತ ಬಾಂಧವರೇ, ನೀವು ಬೀಜೋಪಚಾರ ಮಾಡುವುದಾದರೆ ಬೀಜೋಪಚಾರದಲ್ಲಿ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ವಿಧಾನದಲ್ಲಿ ನಾವು ಬೀಜೋಪಚಾರವನ್ನು ಮಾಡ್ತೀವಿ. ಮುಖ್ಯವಾಗಿ 3 ವಿಧಾನಗಳು ಇದೆ ಬೀಜೋಪಚಾರದಲ್ಲಿ. ಮೊದಲನೇ ವಿಧಾನ ಯಾವುದಪ್ಪ ಅಂತಂತಂದ್ರೆ ರಾಸಾಯನಿಕವಾಗಿ ನಾವು ಬೀಜವನ್ನು ಉಪಚರಿಸಬಹುದು. ರಾಸಾಯನಿಕ ವಸ್ತು ನಾವು ಇಲ್ಲಿ ರೆಕಮೆಂಡ್ ಮಾಡುವಂಥದ್ದು ಯಾವುದಪ್ಪ ಅಂತಂತಂದ್ರೆ ಕಾರ್ಬನ್ ಡೈಜಿಮ್ ಅಂತ ಒಂದು ಶಿಲೀಂಧ್ರನಾಶಕ ಮಾರ್ಕೆಟ್ನಲ್ಲಿ ಇದು ಸಿಗ್ತದೆ ರೈತ ಬಾಂಧವರಿಗೆ. ಕಾರ್ಬನ್ ಡೈಜಿಮ್ ಅನ್ನೋದು ಒಂದೊಂದು ಕೆಮಿಕಲ್ ನೇಮ್ ಅಂತ ಕರಿತೀವಿ ನಾವು. ಇದು ಬೇರೆ ಬೇರೆ ಟ್ರೇಡ್ ನೇಮ್ನಲ್ಲಿ ನೀವು ಮಾರ್ಕೆಟ್ನಿಂದ ನೀವು ಅದನ್ನು ಕೊಳ್ಳಬಹುದು. ಕಾರ್ಬನ್ ಡೈಜಿಮ್ ಅನ್ನೋದು ಇದೊಂದು ಸಿಸ್ಟಮಿಕ್ ಫಂಜಿಸೈಡ್ ಅಂತ ಹೇಳ್ತೀವಿ. ಇದೊಂದು ಶಿಲೀಂಧ್ರನಾಶಕ. ಇದು ಮಣ್ಣಿನಲ್ಲಿರುವ ಮತ್ತು ಬೀಜದಲ್ಲಿರುವ ಶಿಲೀಂಧ್ರಗಳನ್ನು ಸಾಯಿಸಿ ಅದು ಮುಂದೆ ಬರುವ ಕೀಟ ಮತ್ತು ರೋಗ ಬಾಧೆ ಅನ್ನೋದು ಹತೋಟಿ ಮಾಡ್ತದ. ಉದಾಹರಣೆಗೆ ಈ ಕಾರ್ಬನ್ ಡೈಜಿಮ್ ಅನ್ನೋದು 2 ಗ್ರಾಮು ಪ್ರತಿ ಕೆಜಿ ಬೀಜಕ್ಕೆ ಲೇಪನೆ ಮಾಡುವುದು ಒಂದು ಒಳ್ಳೆಯದು. ಇದು ರಾಸಾಯನಿಕವಾಗಿ ಈ ಥರ ನಾವು ಬೀಜಕ್ಕೆ ಉಪಚರಣೆ ಮಾಡಬಹುದು. ಅದೇ ಥರನಾಗಿ ಇಲ್ಲಿ ಜೈವಿಕವಾಗಿ ಅಂತಂದ್ರೆ ಇಲ್ಲಿ ಭಾಳ ಸ್ಪೆಸಿಫಿಕ್ ಆಗಿದೆ. ಏಕದಳ ಧಾನ್ಯಗಳಿಗೆ ಬೇರೆ ಬೇರೆ ಇದೆ, ದ್ವಿದಳ ಧಾನ್ಯಗಳಿಗೆ ಬೇರೆ ಬೇರೆ ಇದೆ. ಏಕದಳ ಧಾನ್ಯಗಳಿಗೆ ಯಾವುದಪ್ಪ ಅಂತಂದ್ರೆ ಅಜೋಸ್ಪೆರಿಲಮ್ ಅಂತ ಕರಿತೀವಿ ನಾವು. ಇದೊಂದು ಶಿಲೀಂಧ್ರ, ಇದೊಂದು ಸೂಕ್ಷ್ಮಾಣು ಜೀವಿ. ಇದು 5 ರಿಂದ 10 ಗ್ರಾಮ್ 1 kg ಬೀಜಕ್ಕೆ ನಾವು ರೆಕಮೆಂಡೇಶನ್ ಮಾಡ್ತೀವಿ. ದ್ವಿದಳ ಧಾನ್ಯಗಳಿಗೆ ಯಾವುದು ಮಾಡಬೇಕಪ್ಪ ಅಂತಂತಂದ್ರೆ ರೈಸೋಬಿಯಂ ಅನ್ನೋದು ಇದೊಂದು ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾದಿಂದ ನೀವು ಲೇಪನೆ ಮಾಡಿ ಇದನ್ನು ಕೂಡ 5 ರಿಂದ 10 ಗ್ರಾಮ್ 1 kg ಬೀಜಕ್ಕೆ ಲೇಪನೆ ಮಾಡುವುದು ಸೂಕ್ತ. ಇವೆರಡು ಅಜೋಸ್ಪೆರಿಲಮ್ ಆಗಿರ್ಬೋದು, ರೈಸೋಬಿಯಂ ಆಗಿರ್ಬೋದು. ಆಮೇಲೆ ಇದೇ ಥರ ಬೇರೆ ಜೈವಿಕ ಸೂಕ್ಷ್ಮಾಣು ಜೀವಿಗಳು ಟ್ರೈಕೋಡರ್ಮಾ ಇರ್ಬೋದು, ಟ್ರೈಕೋಗ್ರಾಮ ಇರ್ಬೋದು, ಮೆಟ್ರಾಜಿಯಮ್ ಇರ್ಬೋದು. ಇವೆಲ್ಲನೂ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿ ರೈತರಿಗೆ ಇದೆಲ್ಲ ಮಾರಾಟಕ್ಕೆ ಲಭ್ಯವಿದೆ. ನೀವು ಇಲ್ಲಿ ನಮ್ಮ ವಿಶ್ವವಿದ್ಯಾಲಯದಿಂದ ಇದನ್ನು ನೀವು ಪಡೆದುಕೊಳ್ಳಬಹುದು. ಇದು ಒಂದು ಜೈವಿಕವಾಗಿ ನೀವು ಬೀಜೋಪಚಾರವನ್ನು ಕೂಡ ಮಾಡಬಹುದು. ಅದೇ ಥರ 3ನೇ ವಿಧಾನ ಯಾವುದಪ್ಪ ಅಂತಂದ್ರೆ ಬೀಜವನ್ನು ಕಠಿಣಗೊಳಿಸುವುದು. ನೀವೆಲ್ಲ ಭತ್ತದ ಬೆಳೆಗಾರರು ಎಲ್ಲ ಗೊತ್ತಿದೆ ನಿಮಗೆಲ್ಲ. ಯಾವುದಪ್ಪ ಅಂತಂದ್ರೆ ಸೀಡ್ ಹಾರ್ಡ್ನಿಂಗ್ ಅಂತ ಕರಿತೀವಿ ನಾವು. ನೀವು ಭತ್ತ ಬೆಳೆಯುವ ಹಿಂದಿನ ದಿನ ಆಯಿತು ಅಥವಾ 1-2 ದಿನ ಮುಂಚೆ ನೀವು ಭತ್ತದ ಕಾಳುಗಳನ್ನು ನೀರಿನಲ್ಲಿ ಅದ್ದಿ ತೆಗಿತೀರಿ, ಅಥವಾ 12 ಗಂಟೆಗಳ ಕಾಲ ಅಥವಾ 8 ಗಂಟೆಗಳ ಕಾಲ ನೀರಿನಲ್ಲಿ ಅದ್ದಿ ಇಟ್ಬಿಟ್ಟು ಮರುದಿನ ಅದು ನೀರಿನಿಂದ ತೆಗೆದು ಅದನ್ನೊಂದು ಗೋಣಿ ಚೀಲದಲ್ಲಿ ನೀವು 1 ದಿನದ ಮಟ್ಟಿಗೆ 24 ಗಂಟೆಗಳ ಮಟ್ಟಿಗೆ ಇಟ್ಟು ಬಿಟ್ಟು ಅದೊಂದು ಮೊಳಕೆ ಇನ್ನೇನು ಬರ್ತದಪ್ಪ ಅಂತಂದ್ರೆ ಅದನ್ನು ತೆಗೆದುಬಿಟ್ಟು ನೀವು ಮರುದಿನ ಬಿತ್ತನೆ ಮಾಡೋದಕ್ಕೆ ಕ್ರಮಕ್ಕೆ ಏನಂತೀವಿ ನಾವು ಬೀಜವನ್ನು ಕಠಿಣಗೊಳಿಸುವುದು ಅಂತಂತ ಹೇಳ್ತೀವಿ. ಇಲ್ಲಿ ಏನಪ್ಪ ಅನುಕೂಲ ಆಗ್ತದ ಅಂತಂತಂದ್ರ ನಾವು ಬೀಜವನ್ನು ಹೊಲದಲ್ಲಿ ಅಥವಾ ಜಮೀನಿನಲ್ಲಿ ನಾವು ಬಿತ್ತನೆ ಮಾಡಿದಾಗ ಅದಕ್ಕೆ ಬೇಕಾದ ನಿರ್ದಿಷ್ಟ ಪ್ರಮಾಣದ ತೇವಾಂಶ ಸಿಗದೇ ಇರೋದ್ರಿಂದ ಬೀಜದಿಂದ ಬರುವ ಸಸಿ ದಷ್ಟಪುಷ್ಟವಾಗಿ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಬೀಜದಿಂದ ಬರುವ ಮೊಳಕೆ ಆಗಿರ್ಬೋದು ಅಥವಾ ಸಸಿ ಆಗಿರ್ಬೋದು ದಷ್ಟಪುಷ್ಟವಾಗಿ ಇಲ್ಲಪ್ಪ ಅಂತಂದ್ರೆ ಅದರಿಂದ ಬರುವ ಸಸಿ ಕೂಡ ಅದು ದಷ್ಟಪುಷ್ಟವಾಗಿ ಬೆಳೆಯಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಸಸಿ ಮತ್ತು ಗಿಡ ಸರಿಯಾಗಿ ಬರಲಿಲ್ಲಪ್ಪ ಅಂತಂದ್ರೆ ಇಳುವರಿನಲ್ಲಿ ಸರಿಯಾಗಿ ಬರೋಕ್ಕೆ ಸಾಧ್ಯ ಆಗೋದಿಲ್ಲ. ಆಮೇಲೆ ಇದು ಬೀಜ ಕಠಿಣಗೊಳಿಸುವುದು ಒಂದು ಸಿಂಪಲ್ ವಿಧಾನ, ಬಟ್ ಇದರಿಂದ ಆಗುವ ಪ್ರಯೋಜನಗಳು ತುಂಬಾ ಇದೆ. ಇದೇ ತೆರನಾಗಿ ಬೇರೆ ಬೇರೆ ವಿಧಾನಗಳಲ್ಲಿ
ತಮಗೆ ಬೇಕಾದ ರೀತಿಯಲ್ಲಿ ರೈತ ಬಾಂಧವರು ಒಂದು ಬೀಜಕ್ಕೆ ಉಪಚರಿಸಿ ನೀವು ಬಿತ್ತನೆ ಮಾಡುವುದು ಒಂದು ಸೂಕ್ತವಾದ ಕ್ರಮ. ಈಗ ಬೀಜೋಪಚಾರ ಮಾಡುವಾಗ ಮುನ್ನೆಚ್ಚರಿಕೆ ಕ್ರಮಗಳು, ಯಾವ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ರೈತ ಬಾಂಧವರು ಅನುಸರಿಸ್ಬೇಕಂತ ಹೇಳ್ತೀರಿ? ರೈತ ಬಾಂಧವರೇ, ಬೀಜೋಪಚಾರ ಅನ್ನೋದು ನೀವು ರಾಸಾಯನಿಕವಾಗಿ ಮಾಡ್ತಿರೋ, ಜೈವಿಕವಾಗಿ ಮಾಡ್ತಿರೋ, ಅಥವಾ ಇನ್ಯಾವುದೋ ರೀತಿಯಿಂದ ನೀವು ಬೀಜೋಪಚಾರನ ಮಾಡ್ತೀರಿ. ಆ ಮಾಡುವಾಗ ನೀವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಒಂದು ತಗೊಳ್ಳುವುದು ತುಂಬ ಅಗತ್ಯ. ಯಾಕಪ್ಪ ಅಂತಂತಂದ್ರೆ ಬೀಜೋಪಚಾರ ಮಾಡುವಾಗ ರೈತರು ಎಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ತಗೊಂಡ್ರು ಅದ್ರ ಕಡಿಮೆನೆ. ಯಾಕಪ್ಪ ಅಂತಂತಂದ್ರೆ ಇಲ್ಲಿ ನಾವು ಮುಖ್ಯವಾಗಿ ಯಾವ ವಿಧಾನದಿಂದ ಬೀಜೋಪಚಾರ ಮಾಡ್ತಾ ಇದ್ದೀವಿ, ಅದು ಆಯ್ದ ಕ್ರಮ, ಆ ಬೆಳೆಗಳಿಗೆ ಆಯ್ದ ಕ್ರಮ ಇದೆಯಾ, ಅಥವಾ ಯಾವ ರಾಸಾಯನಿಕ ಅಥವಾ ಜೈವಿಕ ಅಥವಾ ಇನ್ಯಾವುದೋ ವಸ್ತುಗಳನ್ನು ನಾವು ಉಪಯೋಗಿಸ್ತಾ ಇದ್ದೀವಲ್ಲ, ಅದು ಆ ಬೆಳೆಗೆ ಅಥವಾ ಆ ಬೀಜದ ಬೆಳೆಗೆ ಅದು ಸೂಕ್ತ ಇದೆಯಾ ಅನ್ನೋದು ಖಾತ್ರಿಪಡಿಸುವುದು ಒಂದು ಬಹಳ ಮುಖ್ಯ. ಅದೇ ಥರ ಎರಡನೇದಾಗಿ ಏನಪ್ಪಾ ಅಂತಂದ್ರ, ನೀವು ಉಪಯೋಗಿಸ್ತಾ ಇರುವಂಥ ಡೋಸೇಜ್ ಅಂತ ಹೇಳ್ತೀವಿ ನಾವು, ಅದು ಕರೆಕ್ಟ್ ಇದೆಯಾ, ಅಂದರೆ ಎಷ್ಟು ಪ್ರಮಾಣದಲ್ಲಿ ರಾಸಾಯನಿಕ ಆಗಿರ್ಬೋದು, ಜೈವಿಕ ವಸ್ತುಗಳನ್ನು ನಾವು ಉಪಯೋಗಿಸ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ. ಅದು ಹೆಚ್ಚಾದ್ರೂ ಅದು ಬೀಜಕ್ಕೆ ತೊಂದರೆ ಆಗುತ್ತೆ. ಕಡಿಮೆ ಆದ್ರೆ ಏನಪ್ಪ ಆಗುತ್ತಂತ ಅಂತಂದ್ರೆ ಅದರಲ್ಲಿರುವ ಶಿಲೀಂಧ್ರ ಆಗಿರ್ಬೋದು, ಕೀಟ ಆಗಿರ್ಬೋದು, ಅದು ಕಂಪ್ಲೀಟ್ ಆಗಿ ಇರಾಡಿಕೇಟ್ ಅಂದ್ರೆ ಹೋಗಲಾಡಿಸಲು ಸಾಧ್ಯ ಆಗಲ್ಲ. ಅದಕ್ಕೆ ಡೋಸೇಜ್ ಅನ್ನೋದು ಕೂಡ ತುಂಬಾ ಮುಖ್ಯ. ಅದ್ರ ಬಗ್ಗೆನೂ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು. ಎಷ್ಟು ಪ್ರಮಾಣದಲ್ಲಿ ನೀವು ಆ ರಾಸಾಯನಿಕ ಆಗಿರ್ಬೋದು, ಜೈವಿಕ ವಸ್ತುಗಳನ್ನು ನೀವು ಉಪಯೋಗಿಸ್ತಾ ಇದ್ದೀರಿ ಅನ್ನೋದನ್ನು ಬಹಳ ಮುಖ್ಯ. ಮೂರನೇದಾಗಿ ಏನಪ್ಪಾ ಅಂತಂತಂದ್ರ, ರಾಸಾಯನಿಕ ಬೀಜೋಪಚಾರ ಮಾಡುವಾಗ ರೈತರು ಬಹಳ ಒಂದು ಮುನ್ನೆಚ್ಚರಿಕೆ ತಗೋಬೇಕು. ಯಾಕಪ್ಪ ಅಂತಂದ್ರೆ ಇಲ್ಲಿ ಗ್ಲೌಸ್ ಹಾಕೋಬೇಕು, ಅದೇ ತರ ಮಾಸ್ಕ್ ಅನ್ನು ಅವರು ಧರಿಸಬೇಕು. ಯಾಕಪ್ಪ ಅಂತಂತಂದ್ರೆ ಕೆಲವೊಂದಿಷ್ಟು ರಾಸಾಯನಿಕ ವಸ್ತುಗಳು ಅದು ಕಾರ್ಸಿನೋಜೆನಿಕ್ ಇರ್ತಾವ. ಅದು ಯಾರು ಬೀಜೋಪಚಾರ ಮಾಡ್ತಾ ಇರ್ತಾರಲ್ಲ ಅವರಿಗೆ ಹಾನಿಯಾಗುವ ಸಂಭವ ಇರ್ತದ. ಅದು ಇನಲೇಷನ್ ಅಂದ್ರೆ ನೀವು ಉಸಿರಾಟದ ಮುಖಾಂತರ ನಿಮ್ಮ ಶರೀರಕ್ಕೆ ಹೋಗುವ ಸಾಧ್ಯತೆ ಇರ್ತದೆ. ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಅದೊಂದು ನೀವು ರೈತರು ಇದನ್ನ ರಾಸಾಯನಿಕ ಬೀಜೋಪಚಾರ ಮಾಡಬೇಕಾದ್ರೆ ಅದ್ರ ಬಗ್ಗೆ ನೀವು ಕಾಳಜಿ ವಹಿಸಲೇಬೇಕು. ಅದೇ ತರನಾಗಿ ರಾಸಾಯನಿಕ ವಸ್ತುಗಳಿಂದ ಬೀಜೋಪಚಾರ ಮಾಡಿದ ನಂತರ ಈಗ ನೀವೇನೋ ಬೀಜೋಪಚಾರ ಮಾಡಿರ್ತೀರಿ, ಒಂದು 50 kg ಬೀಜೋಪಚಾರ ಮಾಡಿರ್ತೀರಿ, 40 kg ನಿಮ್ಮ ಹೊಲದಲ್ಲಿ ಜಮೀನಲ್ಲಿ ನೀವು ಬಿತ್ತನೆ ಮಾಡ್ತೀರಿ, ಇನ್ನು 10 kg ಉಳಿತದ. ಅವಾಗ ರೈತರು ಏನು ಮಾಡ್ತಾರಪ್ಪ ಅಂತಂದ್ರೆ ಅದನ್ನ ಪ್ರಾಣಿಗಳಿಗೋ ಪಕ್ಷಿಗಳಿಗೋ ಆಹಾರವಾಗಿ ಅದನ್ನು ಉಪಯೋಗಿಸಬಾರ್ದು. ಅದನ್ನು ಏನು ಮಾಡಬೇಕಪ್ಪ, ನಾವು ಒಂದು ಮಣ್ಣಿನಲ್ಲಿ ಅಗದು ಅದನ್ನ ಮೇಲೆ ಮಣ್ಣು ಹಾಕಿ ಬಿಡುವುದು ಒಂದು ಒಳ್ಳೆಯದು. ಯಾಕಪ್ಪ ಅಂತಂದ್ರೆ ಯಾವುದೇ ಕಾರಣಕ್ಕೆ ನಾವು ರಾಸಾಯನಿಕವಾಗಿ ಉಪಚರಿಸಿದ ಬೀಜಗಳನ್ನು ಪ್ರಾಣಿಗಳಿಗೆ ಆಯಿತು, ಪಕ್ಷಿಗಳಿಗೆ ಆಯಿತು, ಅಥವಾ ಮನುಷ್ಯರಿಗೆ ಆಹಾರವಾಗಿ ನಾವು ಉಪಯೋಗಿಸಬಾರ್ದು. ಇವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ರೈತರು ಬೀಜೋಪಚಾರ ಮಾಡುವಾಗ ತೆಗೆದುಕೊಳ್ಳಲೇಬೇಕು. ರೈತ ಬಾಂಧವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಖ್ಯೆ 7760826996ಕ್ಕೆ ನೀವು ಒಂದು ಕರೆ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಧನ್ಯವಾದಗಳು ರೈತ ಬಾಂಧವರು. ಒಳ್ಳೆಯದು ಡಾಕ್ಟರ್ ಗಜೇಂದ್ರ ಅವರೇ, ತಾವು ಇದುವರೆಗೆ ಬೀಜೋಪಚಾರ ಮತ್ತು ಬೀಜೋಪಚಾರದ ಮಹತ್ವ, ಪ್ರಾಮುಖ್ಯತೆ, ಯಾವ ವಿಧಾನಗಳನ್ನು ಅನುಸರಿಸಬೇಕು, ಜೊತೆಗೆ ಈ ಒಂದು ಬೀಜೋಪಚಾರ ಕ್ರಮದಲ್ಲಿ ನಾವು ಬೀಜೋಪಚಾರ ಮಾಡಬೇಕಾದ್ರೆ ಏನು ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಬೇಕನ್ನೋದನ್ನು ನಮ್ಮ ರೈತ ಬಾಂಧವರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ ಸರ್. ಧನ್ಯವಾದಗಳು ರೈತ ಬಾಂಧವರೇ. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600.